ಹೆಲೋ ಎವ್ರಿವನ್. ಇದು ಕಂಪ್ಯೂಟರ್ ಫಂಡಮೆಂಟಲ್ಸ್ ಪೇಪರ್ದು ಫಸ್ಟ್ ಟಾಪಿಕ್ಕು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂತ ಒಂದು ಗ್ರೇಡ್ ಪೇಪರ್ ಇದೆ ನಿಮಗೆ. ಇಟ್ಸ್ ಫಾರ್ 50 ಮಾರ್ಕ್ಸ್. ಆ ಗ್ರೇಡ್ ಪೇಪರ್ ಸಿಲೆಬಸ್ ನಾನು ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಇದು ವಿಡಿಯೋ ಎಕ್ಸ್ಪ್ಲನೇಷನ್ ಫಾರ್ ದಟ್. ಯು ಹ್ಯಾವ್ ನೋಟ್ಸ್ ಆಲ್ಸೋ for that which I have shared in the group. Characteristics. First characteristics of computer topic ತಗೊಳ್ಳೋಣ. Characteristics ಅಂದ್ರೇನು? ಗುಣಲಕ್ಷಣಗಳು. ಕಂಪ್ಯೂಟರ್ಗೆ ಅದರದೇ ಆದ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಲಕ್ಷಣಗಳಿದೆ. ಈಚ್ ಅಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಯೂನಿಕ್ ಬೇಸ್ಡ್ ಆನ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಎಲ್ಲ ಒಂದೇ ತರ ಇದ್ದಿದ್ರೆ ರೆಕಾಗ್ನೈಸ್ ಮಾಡಕ್ ಆಗ್ತಿರ್ಲಿಲ್ಲ. ಮತ್ತೆ ವರ್ಕಿಂಗ್ ಕೆಪಾಸಿಟಿ ಇರ್ಬೋದು, IQ ಲೆವೆಲ್ ಇರ್ಬೋದು, ಫಿಸಿಕಲ್ ಫೀಚರ್ಸ್ ಇರ್ಬೋದು, ಎಲ್ಲ ಅವ್ರದೇ ಆದ ಒಂದು ಯೂನಿಕ್ ಫೀಚರ್ಸ್ ಇರುತ್ತೆ. ಫಿಸಿಕಲಿ ಅಂಡ್ ಮೆಂಟಲಿ ಎರಡು ರೀತಿನಲ್ಲೂ ಯೂನಿಕ್ ಫೀಚರ್ಸ್ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಮೆಷಿನ್ಗೂ ಅದರದೇ ಯೂನಿಕ್ ಫೀಚರ್ಸ್ ಇರುತ್ತೆ. ಅದೇ ರೀತಿ ಈ ಕಂಪ್ಯೂಟರ್ ಅನ್ನೋ ಮೆಷಿನ್ಗೂ ಅದರದೇ ಒಂದಷ್ಟು ಫೀಚರ್ಸ್ಗಳಿದೆ. ಆ ಗುಣಲಕ್ಷಣಗಳೇನು ಇಲ್ಲಿ ನಿಮಗೆ ಲಿಸ್ಟ್ ಇದೆ. ಫಸ್ಟ್ ಒನ್ ಈಸ್ ಸ್ಪೀಡ್ ಆಫ್ ಎ ಕಂಪ್ಯೂಟರ್. ಎಷ್ಟು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದಟ್. ನೀವು PC-ನೇ ಯೂಸ್ ಮಾಡಿರ್ಬೇಕು ಅಂತೇನಿಲ್ಲ. ನೀವು ಮೊಬೈಲ್ ಫೋನ್ಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಎಷ್ಟು ಫಾಸ್ಟ್ ಆಗಿ ಮೆಸೇಜಸ್ ಸೆಂಡ್ ಆಗುತ್ತೆ, ನಿಮ್ಗೆ ಎಷ್ಟು ಫಾಸ್ಟ್ ಆಗಿ ರಿಸೀವ್ ಆಗುತ್ತೆ ಅನ್ನೋದು. ಸೊ ದಟ್ ಈಸ್ ಒನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದೀಸ್ ಕೈಂಡ್ ಆಫ್ ಡಿವೈಸಸ್. ಕಂಪ್ಯೂಟಿಂಗ್ ಡಿವೈಸಸ್ ಎಲ್ಲಾನು ಬರುತ್ತೆ. ಸ್ಮಾರ್ಟ್ ಫೋನ್ಸು, PCಸು, ಟ್ಯಾಬ್ಲೆಟ್ಸು, ಲ್ಯಾಪ್ಟಾಪ್ಸು ಎಲ್ಲ ಡಿವೈಸಸ್ ಕಂಪ್ಯೂಟರ್ ಅಂಡರ್ ಅಲ್ಲೇನೆ ಬರುತ್ತೆ. ಸೊ ನೀವು ನಿಮ್ ಸ್ಮಾರ್ಟ್ ಫೋನ್ ಯೂಸ್ ಮಾಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಸಾಕು, ಯು ಕ್ಯಾನ್ ಮೇಕ್ ಔಟ್ ದಿ ಫೀಚರ್ಸ್ ಆಫ್ ಎ ಕಂಪ್ಯೂಟರ್. ಸೊ ಸ್ಪೀಡ್, ದಟ್ ಈಸ್ ಇಟ್ಸ್ unique feature. It can execute millions of instructions in a second. ಒಂದೇ ಸೆಕೆಂಡ್ ಅಲ್ಲಿ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ ಕೊಡೋ ಕೆಪಾಸಿಟಿ ಇದೆ. ಈಗ ನಾವೇ ಫಾಸ್ಟರ್ ದೆನ್ ದೀಸ್ ಕಂಪ್ಯೂಟರ್ಸ್ ಅಂತ ನಾವು ಅನ್ಕೋಬಹುದು. ಈಗ 2+2 ಅದಕ್ಕೆ ಏನ್ ರಿಸಲ್ಟ್ ಬರುತ್ತೆ? 4 ಅಂತ ಬರಕ್ಕೆ ಕ್ವಿಕ್ ಆಗಿ ವಿತಿನ್ ಎ ನ್ಯಾನೋ ಸೆಕೆಂಡ್ ನಾವು 4 ಅಂತ ಹೇಳ್ತೀವಿ. ಬಟ್ ನೀವು ನಿಮ್ ಸ್ಮಾರ್ಟ್ ಫೋನಲ್ಲೋ PC-ನಲ್ಲೋ ಹೋದ್ರೆ ಕ್ಯಾಲ್ಕುಲೇಟರ್ ಅನ್ನ ಆಪ್ ಓಪನ್ ಮಾಡಬೇಕು. ಆ ಆಪ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆದ್ಮೇಲೆ ಅಲ್ಲಿ 2 ಅನ್ನೋ ಒಂದು ನಂಬರ್ ಚೂಸ್ ಮಾಡಬೇಕು, ಪ್ಲಸ್ ಅಂತ ಇನ್ನೊಂದು ಆಪರೇಟರ್ ಚೂಸ್ ಮಾಡಬೇಕು, ನೆಕ್ಸ್ಟ್ ಇನ್ನೊಂದು ಆಪರೆಂಡ್ 2 ಅಂತ ಚೂಸ್ ಮಾಡಬೇಕು. ದೆನ್ ಯು ನೀಡ್ ಟು ಪ್ರೆಸ್ ದಿ ಈಕ್ವಲ್ ಟು ಆಪರೇಟರ್. ಆಗ ನಿಮ್ಗೆ 4 ಅಂತ ರಿಸಲ್ಟ್ ಬರುತ್ತೆ. ಸೊ ಕೆಲವರು ಅನ್ಕೊಳ್ತಾರೆ ನಾವೇ ಫಾಸ್ಟರ್ ದೆನ್ ಕಂಪ್ಯೂಟರ್ಸ್, ಕ್ವಿಕ್ ಆಗಿ ನಾನು 4 ಅಂತ ಹೇಳ್ಬಿಟ್ಟೆ. ಬಟ್ ವಿ ನೀಡ್ ಟು ಡೂ ಆಲ್ ದೀಸ್ ಸ್ಟೆಪ್ಸ್ ಟು ಗೆಟ್ ದಿ ರಿಸಲ್ಟ್ ಆಸ್ ಎ 4 ಇನ್ ಎ ಸಿಸ್ಟಮ್ ಆರ್ ಇನ್ ಯುವರ್ ಸ್ಮಾರ್ಟ್ ಫೋನ್ ಆರ್ ಇನ್ ಯುವರ್ ಕ್ಯಾಲ್ಕುಲೇಟರ್. ಬಟ್ ಈ ತರ 2+2 4 ಏನು ರಿಸಲ್ಟ್ ಹೇಳ್ತಾ ಇದ್ದೀನಿ, ಈ ರೀತಿ ರಿಸಲ್ಟು ನನಗೊಂದು 100 ನಂಬರ್ಸ್ ಇಟ್ರು ಯಾರೋ ನನ್ನ ಮುಂದೆ. 5+5 ಎಷ್ಟು ಆನ್ಸರ್ ಹೇಳಿ? 100 + 101 ಎಷ್ಟು ಆನ್ಸರ್ ಹೇಳಿ? 1,00,000 + 1,50,000 ಎಷ್ಟು ಆನ್ಸರ್ ಹೇಳಿ? ಈ ರೀತಿ 100 ನಂಬರ್ಸ್ ಇಟ್ಟಾಗ ನಾನೇನ್ ಮಾಡ್ತೀನಿ, ಅದನ್ನ ಒಂದು ಶೀಟ್ ಅಲ್ಲಿ ಬರ್ಕೊಂಡು ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಟ್ ಮಾಡಿ ಅಡಿಷನ್ ಮಾಡಿ ನಾನು ಆನ್ಸರ್ನ ಪ್ಲೇಸ್ ಮಾಡ್ತಾ ಬರ್ತೀನಿ. ಸೊ ದಟ್ ಐ ಹ್ಯಾವ್ 100 ಆನ್ಸರ್ಸ್ ಇನ್ ದಟ್ ಶೀಟ್. ಅದೇ ನೀವು ಸಿಸ್ಟಮ್ಗೆ ಹೋದ್ರೆ when you write the program, ಒಂದು ಸೆಕೆಂಡ್ ಅಲ್ಲಿ 100 ನಂಬರ್ಸ್ಗೂ 100 ಸೆಟ್ ಆಫ್ ನಂಬರ್ಸ್ ಏನು 2 ನಂಬರ್ಸ್ ಇನ್ಪುಟ್ ಮಾಡಿದ್ದೀರಾ ಅದಕ್ಕೆ ರಿಸಲ್ಟ್ ವಿತಿನ್ ಎ ಸೆಕೆಂಡ್ ಕೊಡುತ್ತೆ ಸಿಸ್ಟಮ್. ದಟ್ ಈಸ್ ದಿ ಯುನಿಕ್ ಫೀಚರ್ ಆಫ್ ದಿ ಕಂಪ್ಯೂಟಿಂಗ್ ಡಿವೈಸಸ್. ಸೊ ಅದು ಸ್ಪೀಡ್ ಆಯ್ತು. ಸ್ಪೀಡ್ ಈಸ್ ಒನ್ ಆಫ್ ದಿ ಫೀಚರ್ ಆಫ್ ಕಂಪ್ಯೂಟರ್ ಅಂತ ಆಯ್ತು. ನೀವು ಸ್ಮಾರ್ಟ್ ಫೋನಲ್ಲೇ ಅಬ್ಸರ್ವ್ ಮಾಡಿರ್ಬೋದು. ನೀವು ಜಸ್ಟ್ ಇನ್ಪುಟ್ ಮಾಡಿರ್ತೀರಾ ಏನೋ ಒಂದು ಡೇಟಾ, ಕ್ವಿಕ್ ಆಗಿ ರೆಸ್ಪಾನ್ಸ್ ಬಂದಿರುತ್ತೆ.
ಯಾವುದೋ ಒಂದು ವೆಬ್ಸೈಟ್ ನೇಮ್ ಹಾಕ್ತೀರಾ, ಕ್ವಿಕ್ ಆಗಿ ಆ ಶೀಟು ನಿಮ್ಮ ಮೇಲೆ ಸರ್ವರ್ ಇಂದ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ, ನಿಮ್ಮ ಕ್ಲೈಂಟ್ ಡಿವೈಸ್ ಮೇಲೆ ಕಾಣಿಸ್ತಾ ಇರುತ್ತೆ. ಯಾವುದೋ ಒಂದು ಹೈಪರ್ ಲಿಂಕ್ ಕ್ಲಿಕ್ ಮಾಡ್ತೀರಾ, ವಿತಿನ್ ಎ ಸೆಕೆಂಡ್ ಸರ್ವರ್ ಇಂದ ನಿಮ್ಮ ಕ್ಲೈಂಟ್ ಡಿವೈಸ್ ಮೇಲೆ ಕಾಣಿಸ್ತಾ ಇರುತ್ತೆ. ಈಗ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಾ ಇದೆ, ದಟ್ ಈಸ್ ಆಲ್ಸೋ ಎ ವೆಬ್ ಪೇಜ್. ವೆಬ್ ಪೇಜ್ ಅದು ಎಲ್ಲಿಂದ ಬಂದಿದೆ, ಯಾವುದೋ ಒಂದು ವೆಬ್ಸೈಟ್, ಅದು quicklurncomputer.com ಅಂತ. ಆ ವೆಬ್ಸೈಟ್ ಇಂದ ನಾನು ವಿತಿನ್ ಎ ಸೆಕೆಂಡ್ ನಾನು ರಿಟ್ರೀವ್ ಮಾಡ್ಕೋಬಹುದು. ಅದೆಲ್ಲೋ ಒಂದು ಅದ್ರದ್ದು ಸರ್ವಿಂಗ್ ಮೆಷಿನ್ ಎಲ್ಲೋ ಒಂದ್ ಕಡೆ ಇರುತ್ತೆ. ವಿತ್ ದಿ ಹೆಲ್ಪ್ ಆಫ್ ಇಂಟರ್ನೆಟ್ ಕನೆಕ್ಷನ್ ವಿತಿನ್ ಎ ಸೆಕೆಂಡ್ ನನ್ನ ಡಿವೈಸ್ ಮೇಲೆ ಅದು ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೆಟ್ವರ್ಕ್ with respect to internet or any internet working devices ಅದು ರೆಸ್ಪಾಂಡ್ ಮಾಡ್ತಾ ಇದೆ. ವಿತ್ ರೆಸ್ಪೆಕ್ಟ್ ಟು ಸಮ್ ಯೂಸಿಂಗ್ ಸಮ್ ಆಪ್ಸ್ ಲೈಕ್ ಕ್ಯಾಲ್ಕುಲೇಟರ್ಸ್ ಅಥವಾ ಯಾವುದೋ ಒಂದು ಕ್ಯಾಲ್ಕುಲೇಟಿಂಗ್ ಆ್ಯಪ್ ವಿತಿನ್ ಎ ಸೆಕೆಂಡ್ ನನಗೆ ರಿಸಲ್ಟ್ ಕೊಡ್ತಾ ಇದೆ. ಹೇಗೆ ಇದಾಗ್ತಾ ಇದೆ ಅಂದ್ರೆ, ದಟ್ ಈಸ್ ದಿ ಯುನಿಕ್ ಫೀಚರ್ ಆಫ್ ದಿಸ್ ಕಂಪ್ಯೂಟರ್. Next, this is the definition for that. Computers are much faster to perform mathematical calculations than human. ನಾನು 2 ನಂಬರ್ಗೆ 1 ಸೆಕೆಂಡ್ ಅಲ್ಲಿ ಹೇಳಿದ್ರೆ, ಅದು ಮಿಲಿಯನ್ಸ್ ಆಫ್ ನಂಬರ್ಗೆ ಆನ್ಸರ್ 1 ಸೆಕೆಂಡ್ ಅಲ್ಲಿ ಕೊಡೋ ಕೆಪಾಸಿಟಿ ಇದೆ. ದಿ ಕಂಪ್ಯೂಟರ್ ಇಸ್ ಕೆಪಬಲ್ ಆಫ್ ಪರ್ಫಾರ್ಮಿಂಗ್ ಮಿಲಿಯನ್ಸ್ ಆಫ್ ಟಾಸ್ಕ್ಸ್ ಪರ್ ಸೆಕೆಂಡ್. It takes an hour or a day for a person to do a mathematical calculation or any work. To do the same calculation, computer takes, nodi, you can observe the point, ಒಂದು ಸೆಕೆಂಡ್ ಅಲ್ಲಿ ಒಂದು ಸ್ಮಾಲ್ ಆರ್ ಎ ಮೈನ್ಯೂಟ್ ಪಾರ್ಟ್ ಅಂದ್ರೆ ಮೈಕ್ರೋ ಸೆಕೆಂಡ್ ಆರ್ ಎ ನ್ಯಾನೋ ಸೆಕೆಂಡ್. ಮೈಕ್ರೋ ಸೆಕೆಂಡ್ ಆಫ್ ಟೈಮ್, ನ್ಯಾನೋ ಸೆಕೆಂಡ್ ಅಂದ್ರೆ 1/9 ಆಫ್ ಎ ಟೈಮ್. ಆ 1/9 ಆಫ್ ಎ ಸೆಕೆಂಡ್ ಅಷ್ಟು ಮೈನ್ಯೂಟ್ ಒಂದು ಟೈಮ್ ಅಲ್ಲಿ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಫೀಚರ್ ಈಸ್ ಅಕ್ಯುರೆಸಿ. ಅಕ್ಯುರೆಸಿ ಅಂದ್ರೆ ಕರೆಕ್ಟ್ ಆನ್ಸರ್ಸ್. ನಾವು ಎಷ್ಟೇ ಇಯರ್ಸ್ ಇಂದ ವರ್ಕ್ ಮಾಡಿದ್ರು ಏನೋ ಒಂದು ಮಿಸ್ಟೇಕ್ ಮಾಡಬಹುದು ನಾವು ವರ್ಕ್ ಮಾಡಬೇಕಾದ್ರೆ, ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ. ಬಟ್ ಕಂಪ್ಯೂಟರ್ ಡಸ್ ನಾಟ್ ಡೂ ದಟ್. It has got the capacity to give the results accurately. ನಾವು ಮಿಸ್ಟೇಕ್ಸ್ ಆದ್ರೆ ನಾವು ಡೆವಲಪ್ ಮಾಡಿರೋ ಕೋಡಿಂಗ್ ಅಲ್ಲೇ ತಪ್ಪಾಗಿರ್ಬೋದು, ಬಟ್ ಸಿಸ್ಟಮ್ ವಿಲ್ ನಾಟ್ ಮೇಕ್ ದಟ್ ಮಿಸ್ಟೇಕ್. ಇಟ್ ಡಸ್ ನಾಟ್ ಮೇಕ್ ಎನಿ ಕೈಂಡ್ ಆಫ್ ಮಿಸ್ಟೇಕ್ ಇನ್ ಕ್ಯಾಲ್ಕುಲೇಟಿಂಗ್. ವಿ ಗೆಟ್ ಸಮ್ ಎರರ್, ಬಟ್ ದೀಸ್ ಆರ್ ಬಿಕಾಸ್ ಆಫ್ ಮಿಸ್ಟೇಕ್ ಪರ್ಫಾರ್ಮ್ಡ್ ಬೈ ಅಸ್. ಅಂತಂದ್ರೆ ನಾವು ಕೋಡಿಂಗ್ ಡೆವಲಪ್ ಮಾಡಬೇಕಾದ್ರೆ, ಆಪ್ ಡೆವಲಪ್ ಮಾಡಬೇಕಾದ್ರೆ, ಈಗ CS ಪೇಪರ್ಸ್ ಅಲ್ಲೆಲ್ಲ ಸಿ ಪ್ರೋಗ್ರಾಮಿಂಗ್, ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬೇಸ್ಡ್ ಸ್ಕ್ರಿಪ್ಟಿಂಗ್ ಪ್ರೋಗ್ರಾಮಿಂಗ್, ಈ ರೀತಿ ಎಲ್ಲ ಇದೆ BCom CS ಕೋರ್ಸ್ ಅಲ್ಲಿ. ಅಲ್ಲಿ ಆ ಕೋಡಿಂಗ್ ಹೇಗ್ ಮಾಡೋದು, ಪ್ರೋಗ್ರಾಮಿಂಗ್ ಹೇಗ್ ಮಾಡೋದು ಅದನ್ನ ಕಲಿತಾರೆ. ಆ ಪ್ರೋಗ್ರಾಮಿಂಗ್ ಮಾಡೇನೆ ಆಪ್ಗಳನ್ನ ಡೆವಲಪ್ ಮಾಡೋದು, ಅಪ್ಲಿಕೇಶನ್ ನ ಡೆವಲಪ್ ಮಾಡೋದು. ನೀವೇನ್ ಯೂಸ್ ಮಾಡ್ತೀರಾ ಆಪ್ಸ್ ಅಂತ ಸ್ಮಾರ್ಟ್ ಫೋನ್ ಅಲ್ಲಿ, ಕೋಡಿಂಗ್ ಇಂದ ಆಗುತ್ತೆ. ಆ ಕೋಡಿಂಗು ಸೆಕೆಂಡ್ ಇಯರ್ ಅಲ್ಲಿ ಓದ್ತಾರೆ CS ಕೋರ್ಸ್ ಮಕ್ಕಳು. ಆ ಕೋಡಿಂಗ್ ಅಲ್ಲೇ ಮಿಸ್ಟೇಕ್ ಆದ್ರೆ ಮಾತ್ರ ಆಪ್ ಮಿಸ್ಟೇಕ್ ಆಗುತ್ತೆ. ಆ ಕೋಡಿಂಗ್ ಅಲ್ಲಿ ಮಿಸ್ಟೇಕ್ ಮಾಡೋರು ಯಾರು, ಕೋಡ್ ಡೆವಲಪ್ ಮಾಡೋರು ನಾವು ಹ್ಯೂಮನ್ ಬೀಯಿಂಗ್ಸ್. ಅಲ್ಲಿ ಮಿಸ್ಟೇಕ್ ಆಗಿರುತ್ತೆ, ಬಟ್ ಸಿಸ್ಟಮ್ ನಾವು ಕೊಡೋ ಅಂತ ಇನ್ಸ್ಟ್ರಕ್ಷನ್ ನ ಕರೆಕ್ಟ್ ಆಗಿ ಫಾಲೋ ಮಾಡುತ್ತೆ. ದಿ ಅಕ್ಯುರೇಸಿ ಆಫ್ ಕಂಪ್ಯೂಟರ್ ಇಸ್ ಕಾನ್ಸ್ಟೆಂಟ್ಲಿ ಹೈ and it can perform hundreds of operations with the carry out calculation and analysis accurately and speedily. Accuracy irutte. Accuracy andre English word meaning correctness. Correct agirutte, proper agirutte, no errors anta. Next feature is diligence. As you can observe from the picture, that the person in the cartoon is scratching his head. ಏನಕ್ಕೆ ಅಂದ್ರೆ is so tired. ಬೆಳಗ್ಗೆಯಿಂದ ವರ್ಕ್ ಮಾಡಿ ಟಯರ್ಡ್ ಆಗ್ಬಿಡ್ತೀವಿ. ಈವ್ನಿಂಗ್ ಆಗ್ತಾ ಇದ್ದಾಗಿ ನಮ್ಮ ಎಫಿಷಿಯನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಕಂಟಿನ್ಯೂಸ್ ವರ್ಕ್.
ಸೊ ಆಗ ಏನಾಗುತ್ತೆ, ಇಟ್ ಲೀಡ್ಸ್ ಟು ಲ್ಯಾಕ್ ಆಫ್ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಎನರ್ಜಿ ವೇಸ್ಟ್ ಆಗಿರುತ್ತೆ. ಬಟ್ ಸಿಸ್ಟಮ್ಗೆ ಕಂಟಿನ್ಯೂಸ್ ಪವರ್ ಸಪ್ಲೈ ಇದ್ರೆ ಸಾಕು, ಇಟ್ ಕ್ಯಾನ್ ಡೂ ಇಟ್ಸ್ ಓನ್ ವರ್ಕ್ ಆಟೋಮೆಟಿಕಲಿ. A person gets tired of doing some work in a few hours, and a computer has the ability to do any work continuously for many hours, days, months. Even after computer has worked for such a long time, there is no decrease in its ability to work and accuracy of the result. So ಇದು ಡೈಲಿಜೆನ್ಸ್ ಅನ್ನ ಪದ, ಇದನ್ನ ರೀಪ್ಲೇಸ್ ಮಾಡಕ್ಕೆ ಕೆಲವೊಬ್ರು ಒಳ್ಳೆ ವರ್ಕರ್ ಆಗಿದ್ರೆ ಡೈಲಿಜೆಂಟ್ ವರ್ಕರ್, ಎನರ್ಜೆಟಿಕ್ ವರ್ಕರ್, ಫುಲ್ ಆಫ್ ಕಾನ್ಫಿಡೆನ್ಸ್, ಎನರ್ಜಿ, ಟಯರ್ಡೇ ಆಗಲ್ಲ ಅಂತ ಅವ್ರಿಗೆ ನಾವು ಡೈಲಿಜೆಂಟ್ ವರ್ಕರ್ ಅಂತ ಹೇಳ್ತೀವಿ. ಸೊ ಆ ರೀತಿ ಒಂದು ಡೈಲಿಜೆಂಟ್ ವರ್ಕರ್ ಆಗಿ ನಿಮ್ ಕಂಪ್ಯೂಟರ್ ಕೆಲಸ ಮಾಡುತ್ತೆ. ನೀವು ಸ್ಮಾರ್ಟ್ ಫೋನೇ ಅದಕ್ಕೆ ಆನ್ಸರ್, ಇಟ್ಸ್ ಎ ಡೈಲಿಜೆಂಟ್ ವರ್ಕರ್. ನೆಕ್ಸ್ಟ್ ಪಾಯಿಂಟ್ ರಿಲಯಬಿಲಿಟಿ. ರಿಲಯಬಲ್, ಯಾರ ಮೇಲೆ ರಿಲಯಬಲ್ ಆಗ್ತೀವಿ, ಡಿಪೆಂಡ್ ಆಗ್ತೀವಿ ನಾವು? ಆಬ್ವಿಯಸ್ಲಿ ಪೇರೆಂಟ್ಸ್, ಬೆಸ್ಟ್ ಫ್ರೆಂಡ್ಸ್, ಅವ್ರ ಮೇಲೆ ಅವ್ರನ್ನ ರಿಲಯಬಲ್ ಪರ್ಸನ್ಸ್ ಇನ್ ಆರ್ ಲೈಫ್ ಅಂತ ಹೇಳ್ತೀವಿ. ಅದೇ ರೀತಿ ನಿಮ್ಗೆ ಒಂದು ಕಂಪ್ಯೂಟರ್ ಮೆಷಿನ್ ಒಂದು ರಿಲಯಬಲ್ ವರ್ಕರ್ ಆಗಿ ಇರುತ್ತೆ. ರಿಲಯಬಿಲಿಟಿ ಇಸ್ ಎ ವೆರಿ ಬಿಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಂಪ್ಯೂಟರ್. Today, almost all the big industries or big e-commerce companies like Amazon, Flipkart, and big search engine companies, Google, Bing, all these companies are dependent on computers. ಅಲ್ವಾ? ಕಂಪ್ಯೂಟರ್ಸ್ ಅಂದ್ರೆ ನಾನು ಆಗ್ಲೇ ಹೇಳಿದೆ, ನಿಮ್ಮ ಸ್ಮಾರ್ಟ್ ಫೋನ್ ಕಂಪ್ಯೂಟರ್, ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರ್, ಪರ್ಸನಲ್ PC ಏನು ಟೇಬಲ್ ಮೇಲೆ ಪ್ಲೇಸ್ ಮಾಡಿರ್ತಾರೆ ಅದು ಕಂಪ್ಯೂಟರ್, ನಿಮ್ಮ ಟ್ಯಾಬ್ಲೆಟ್ ಕಂಪ್ಯೂಟರ್. ಅದು ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಷ್ಟೇ. ಈವನ್ ನಿಮ್ಮ ಮೈಕ್ರೋವೇವ್ ಅವನ್, ಅದು ಎಲ್ಲ ಕೋಡಿಂಗೇ ಇರುತ್ತೆ. ಮೈಕ್ರೋ ಪ್ರೊಸೆಸರ್ ಇರುತ್ತೆ, ಮೈಕ್ರೋ ಪ್ರೊಸೆಸರ್ ಕೋಡಿಂಗ್ ಇರುತ್ತೆ. ಇಂಡಕ್ಷನ್ ಕುಕ್ ಟಾಪ್ಸ್ ಅಥವಾ ಇಂಡಕ್ಷನ್ ಸ್ಟವ್ಸ್ ಅಂತ ಯೂಸ್ ಮಾಡಿರ್ಬೋದು ನೀವು ಫಾರ್ ಕುಕಿಂಗ್. ಅಲ್ಲೂ ಅಷ್ಟೇನೆ ಮೈಕ್ರೋ ಪ್ರೊಸೆಸರ್ ಇರುತ್ತೆ, ಕೋಡಿಂಗ್ ಇರುತ್ತೆ. ಎಲ್ಲ ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತ ಕಂಪನೀಸು, ಸರ್ಚ್ ಎಂಜಿನ್ಸ್ ಲೈಕ್ ಗೂಗಲ್ ಸರ್ಚ್ ಎಂಜಿನ್, ಇದೆಲ್ಲಾನು ಈ ರೀತಿ ಮೆಷಿನ್ ಇರೋದ್ರಿಂದನೇ ಅದರದ್ದು ಬಿಸ್ನೆಸ್ ನಡೀತಾ ಇರೋದು. ಸೊ ಇಟ್ಸ್ ರಿಲಯಬಲ್. ಆ ಮೆಷಿನ್ ಎಷ್ಟು ಎಫಿಷಿಯೆಂಟ್ ಆಗಿ ಡೇಟಾಬೇಸ್ ಸರ್ವರ್ ಇಂದ ಡೇಟಾ ತಗೊಬಂದು ನಿಮ್ಗೆ ರಿಪ್ಲೈ ಮಾಡ್ತಿದೆ. ಜಸ್ಟ್ ಒಂದ್ ಕ್ಲಿಕ್ ಅಷ್ಟೇನೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ. ಸರ್ವರ್ ಎಲ್ಲೋ ಕೂತಿರುತ್ತೆ, ಆ ಸರ್ವರ್ ಇಂದ ತಂದು ನಿಮ್ಗೆ ರಿಸಲ್ಟ್ಸ್ ನ ಕೊಡ್ತಾ ಇದೆ. ಅಂಡ್ ಎನದರ್ ಎಕ್ಸಾಂಪಲ್ ಇಸ್, ನೀವು PU ರಿಸಲ್ಟ್ ನೋಡ್ಬೇಕಾದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿರ್ತೀರಾ, ಜಸ್ಟ್ ಯು ಜಸ್ಟ್ ಇನ್ಪುಟ್ ಯುವರ್ ರಿಜಿಸ್ಟರ್ ನಂಬರ್, ನಿಮ್ಗೆ ಕಂಪ್ಲೀಟ್ ಶೀಟ್ ಬಂದ್ಬಿಡುತ್ತೆ, ರಿಸಲ್ಟ್ ಶೀಟ್. ಅದೆಲ್ಲಿಂದ ಬರುತ್ತೆ? ಸರ್ವರ್ ಇಂದ ಬರುತ್ತೆ. ಸರ್ವರ್ ಇಟ್ ಕಂಟೈನ್ಸ್ ಸಪೋಸ್ 5 lakh ಸ್ಟೂಡೆಂಟ್ಸ್ ಎಕ್ಸಾಮ್ ತಗೊಂಡಿದ್ದಾರೆ PU ಅಂದ್ರೆ 5 lakh ರೆಕಾರ್ಡ್ಸ್ ಡೇಟಾಬೇಸ್ ಸ್ಟೋರ್ ಆಗಿರುತ್ತೆ. ಆ 5 lakh ಅಲ್ಲಿ ನಿಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಕೂತ್ಕೊಂಡಿರುತ್ತೆ. 1,50,000 ರೆಕಾರ್ಡ್ ಇರ್ಬೋದು, 3 lakh ರೆಕಾರ್ಡ್ ಇರ್ಬೋದು, 1,99,000 ರೆಕಾರ್ಡ್ ಇರ್ಬೋದು. ನಿಮ್ಮ ರೆಕಾರ್ಡ್ ಲೊಕೇಶನ್ ನಂಬರ್ ಹೇಳ್ತಾ ಇರೋದು ನಾನು. ಅಲ್ಲಿಂದ ಅದು ಸರ್ಚ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ನ ಮ್ಯಾಚ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಅದು ಪ್ಲೇಸ್ ಮಾಡುತ್ತೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಹೌ ಎಫಿಷಿಯಂಟ್ ದಿ ಕಂಪ್ಯೂಟರ್ ಇಸ್. ನಾನು ಏನು ಸರ್ವರ್ ಅಂತ ಹೇಳ್ತಾ ಇದ್ದೀನಿ, ದಟ್ ಸರ್ವರ್ ಇಸ್ ಆಲ್ಸೋ ಎ ಕಂಪ್ಯೂಟರ್. ಸರ್ವರೇ ಮೇನ್ ಥಿಂಗ್. ಆ ಸರ್ವರ್ ಮೇಲೆ ಆಲ್ ದೀಸ್ ಕ್ಲೈಂಟ್ ಮೆಷಿನ್ಸ್ ಆರ್ ಡಿಪೆಂಡೆಂಟ್. ಮತ್ತೆ ನಾವು ಆನ್ಲೈನ್ ಪೇಮೆಂಟ್ ಮಾಡಿದಾಗ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಇಫ್ ಯು ಪರ್ಚೇಸ್ ಸಮ್ ಪ್ರಾಡಕ್ಟ್ ಆನ್ಲೈನ್ ಪೇಮೆಂಟ್ ಮಾಡ್ತೀರಾ, ಸೊ ಅಲ್ಲಿ ಎಷ್ಟು ಕ್ವಿಕ್ ಆಗಿ ಪೇಮೆಂಟ್ ಆಗ್ತಾ ಇರುತ್ತೆ. ಈವನ್ D2H ರೀಚಾರ್ಜ್, ಈ ರೀತಿ ಎಲ್ಲ ಪ್ರತಿಯೊಂದಕ್ಕೂ ವಿ ಆರ್ ಡಿಪೆಂಡೆಡ್ ಆನ್ ದೀಸ್ ವರ್ಚುಯಲ್ ಥಿಂಗ್ಸ್.
ಕ್ವಿಕ್ ಪೇಮೆಂಟ್ ಆಗುತ್ತೆ, ನಮಗೆ ಕ್ವಿಕ್ ರೆಸ್ಪಾನ್ಸು ಬರುತ್ತೆ ಪೇಮೆಂಟ್ ಆಗಿದೆ ಅಂತ. ಇವನ್ ಮೊಬೈಲ್ ರೀಚಾರ್ಜ್ ಈ ತರ ಎಲ್ಲದಕ್ಕೂ ಇಟ್ಸ್ ಎ ರಿಲಯಬಲ್ ಮೆಷಿನ್. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಕಂಪ್ಯೂಟರ್ ಡಸ್ ಆಲ್ ಇಟ್ಸ್ ವರ್ಕ್ ವೆರಿ ಆನೆಸ್ಟ್ಲಿ. ನೈಟ್ ಆರ್ ಡೇ ದಿ ಕಂಪ್ಯೂಟರ್ ಕಂಟಿನ್ಯೂಸ್ ಇಟ್ಸ್ ವರ್ಕ್ ವಿತೌಟ್ ಬೀಯಿಂಗ್ ಟಯರ್ಡ್. Today, this is the reason why big e-commerce companies and industries blindly trust computers. ಅಂದ್ರೆ ಎಲ್ಲ ಡೇಟಾನು ಸರ್ವರ್ಗೆ ಫೀಡ್ ಮಾಡ್ತಾರೆ. 5 lakh ಸ್ಟೂಡೆಂಟ್ಸ್ ರಿಸಲ್ಟ್ ಅನೌನ್ಸ್ ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ 5 lakh ಸ್ಟೂಡೆಂಟ್ಸ್ ಡೇಟಾನು ಸರ್ವರ್ ಅಲ್ಲಿ ಕೂತಿರುತ್ತೆ. ಆ ಸರ್ವರ್ ಇಂದ ನಿಮಗ್ ಬೇಕಾಗಿರೋ ರಿಜಿಸ್ಟರ್ ನಂಬರ್ದು ರಿಸಲ್ಟ್ ಮಾತ್ರ ನೀವು ನಿಮ್ಮ ಮೊಬೈಲ್ ಅಥವಾ ನಿಮ್ಮ PC ಯೂಸ್ ಮಾಡಿಕೊಂಡು ನೀವು ರಿಟ್ರೀವ್ ಮಾಡ್ಕೊಳ್ತೀರ. ವರ್ಸೆಟಾಲಿಟಿ, ವರ್ಸೆಟೈಲ್ ಪರ್ಸನ್ ಅಂತ ಹೇಳ್ತೀವಿ ಕೆಲವರಿಗೆ. ಇಟ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಂಪ್ಯೂಟರ್. ಇಟ್ ಮೀನ್ಸ್ ಕಂಪ್ಯೂಟರ್ ಈಸ್ ಕೆಪಬಲ್ ಆಫ್ ವರ್ಕಿಂಗ್ ಇನ್ ಆಲ್ಮೋಸ್ಟ್ ಎವ್ರಿ ಫೀಲ್ಡ್. ಎಲ್ಲಾ ಫೀಲ್ಡ್ಸ್ ಅಲ್ಲೂ ವಿ ಆರ್ ಮೇಕಿಂಗ್ ಯೂಸ್ ಆಫ್ ದಿ ಕಂಪ್ಯೂಟರ್. ವರ್ಸೆಟೈಲ್, ವರ್ಕಿಂಗ್ ಲೈಕ್ ಆನ್ ಎಕ್ಸ್ಪರ್ಟ್ ಇನ್ ಆಲ್ ದಿ ಫೀಲ್ಡ್ಸ್. ಸ್ಕೂಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಆಫೀಸಸ್ ಅಲ್ಲಿ ಯೂಸ್ ಮಾಡ್ತಾರೆ, ರೈಲ್ವೆ ಸ್ಟೇಷನ್ಸ್, ಹೋಟೆಲ್ಸ್ ಎಲ್ಲಾದ್ರಲ್ಲೂ ಸಾಫ್ಟ್ವೇರ್ ಡೆವಲಪ್ ಮಾಡಿಸ್ಕೊಂಡು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಾರೆ ಫಾರ್ ದೇರ್ ಆರ್ಗನೈಸೇಷನ್. ಈವನ್ ರೋಬೋಟಿಕ್ ಟೆಕ್ನಾಲಜಿ ಅಂತ ಇದೆ. ರೋಬೋಟಿಕ್ ಟೆಕ್ನಾಲಜಿ, ಈಗ ರೋಬೋಟ್ಸ್ ನ ಹ್ಯೂಜ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ರೋಬೋಟ್ಸ್ ಇನ್ಸ್ಟಾಲ್ ಮಾಡಿಸ್ಕೋತಾ ಇದ್ದಾರೆ ಅವ್ರ ಆರ್ಗನೈಸೇಷನ್ಗೆ. ಏನಕ್ಕೆ ಅಂದ್ರೆ ಇಟ್ ಕ್ಯಾನ್ ಡೂ ದಿ ವರ್ಕ್ ಆಫ್ ಟೆನ್ಸ್ ಆರ್ ಹಂಡ್ರೆಡ್ಸ್ ಆಫ್ ಪೀಪಲ್. ಸೊ ಅಲ್ಲಿ ಸ್ಯಾಲ್ರಿ ಕೊಡೋದು ತಪ್ಪುತ್ತೆ, ವರ್ಕ್ ನಡೀತಾ ಇರುತ್ತೆ. ಸೊ ಈ ರೋಬೋಟ್ಸ್ ಎಷ್ಟು ಎಫಿಷಿಯೆಂಟ್ ಆಗಿದೆ ಅಂದ್ರೆ ಇಫ್ ಯು ಗೋ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಟ್ ರೋಬೋಟಿಕ್ ಮೆಷಿನ್, ಅಂದ್ರೆ ಅಲ್ಲಿ ಯಾರೋ ಎಂಪ್ಲಾಯಿ ಇದ್ದಾರೆ, ಅವ್ರ ಡೇಟಾಬೇಸ್ಗೆ ಫೀಡ್ ಆಗಿದೆ. ರೋಬೋಟಿಕ್ಸ್ ಅನ್ನೋದನ್ನು ಕಂಪ್ಯೂಟರ್ ಒಂದು ಫಾರ್ಮ್ ಅಷ್ಟೇನೆ. ಇಟ್ಸ್ ಆಲ್ಸೋ ಎ ಕಂಪ್ಯೂಟರ್. ATM ಮೆಷಿನ್ ಕಂಪ್ಯೂಟರ್. ಇದೆಲ್ಲಾನು ಕಂಪ್ಯೂಟರ್ ಬೇಸ್ಡ್ ಡಿವೈಸಸ್. ಇಫ್ ಆನ್ ಎಂಪ್ಲಾಯಿ ಗೋ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಟ್ ರೋಬೋಟಿಕ್, ಆ ರೋಬೋಟ್ ಯುವರ್ ನೇಮ್ ಇಸ್ ದಿಸ್ ಒನ್ ಅಂತ ರೆಕಾಗ್ನೈಸ್ ಮಾಡುತ್ತೆ. ಡಿಸ್ಪ್ಲೇ ಆಗುತ್ತೆ ಮೆಸೇಜ್ ಆ ರೋಬೋಟ್ ಮೆಷಿನ್ ಮೇಲೆ. ದಿ ನೇಮ್ ಆಫ್ ದಿ ಎಂಪ್ಲಾಯಿ ಹೂ ಇಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೀ ಇಸ್ ದಿಸ್, ಹಾಯ್ ಅಂತ ಅದು ಮೆಸೇಜ್ ಡಿಸ್ಪ್ಲೇ ಮಾಡುತ್ತೆ. ಇಫ್ ಯು ಜಸ್ಟ್ ಗೋ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಟ್ ಮೆಷಿನ್. ಸೊ ಅಷ್ಟು ಎಫಿಷಿಯೆಂಟ್ ಆಗಿದೆ. ನಮ್ಮ ವಾಯ್ಸ್ ನ ರೆಕಾಗ್ನೈಸ್ ಮಾಡೋ ಕೆಪಾಸಿಟಿನೂ ರೋಬೋಟಿಕ್ಸ್ ಇರುತ್ತೆ. ಯಾರು ಕಾಲ್ ಮಾಡ್ತಾ ಇದ್ದಾರೆ, ದಿ ನೇಮ್ ಆಫ್ ದಿಸ್ ಪರ್ಸನ್, ಡೇಟಾ ಎಲ್ಲ ಡೇಟಾಬೇಸ್ ಡಿಪೆಂಡೆಂಟ್, ಡೇಟಾಬೇಸ್ ಇಂದ ರಿಟ್ರೀವ್ ಮಾಡಿಕೊಡುತ್ತೆ. ಸೊ ಒಂದು ಸೈಂಟಿಫಿಕ್ ಫೀಲ್ಡ್ ಇರ್ಬೋದು, ಬಿಸ್ನೆಸ್ ಆರ್ಗನೈಸೇಷನ್ಸ್ ಇರ್ಬೋದು, ಯಾವುದೇ ಒಂದು ಫೀಲ್ಡ್ ಇರ್ಬೋದು, ಇಟ್ ವರ್ಕ್ಸ್ ಲೈಕ್ ಎ ವರ್ಸೆಟೈಲ್. ದಟ್ ಈಸ್ ಅನದರ್ ಫೀಚರ್ ಆಫ್ ಕಂಪ್ಯೂಟರ್. ಸ್ಟೋರೇಜ್ ಕೆಪಾಸಿಟಿ ಯು ಕ್ಯಾನ್ ಅಬ್ಸರ್ವ್. ನಿಮ್ ಸ್ಮಾರ್ಟ್ ಫೋನ್ ಅಲ್ಲೇ ಅಬ್ಸರ್ವ್ ಮಾಡಿರ್ತೀರಾ, ರ್ಯಾಮ್ ಅಂತ ಇರುತ್ತೆ. ಎಷ್ಟು ರ್ಯಾಮ್ ಅಂತ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ತೀರಾ. 4GB 8GB ಯಾವ ರ್ಯಾಮ್ ಬೇಕು ನಿಮ್ಗೆ, ಯಾಕಂದ್ರೆ ಆ ಬೇಸಿಸ್ ಮೇಲೆ ಸ್ಪೀಡ್ ಡಿಸೈಡ್ ಆಗುತ್ತೆ, ಎಷ್ಟು ಫಾಸ್ಟ್ ಆಗಿ ಇನ್ಸ್ಟ್ರಕ್ಷನ್ ಪ್ರಾಸೆಸಿಂಗ್ ಆಗುತ್ತೆ ಅನ್ನೋದು. ಮೆಮೊರಿ, ನಿಮ್ ಫೋಟೋಸ್ ವಿಡಿಯೋಸ್ ಎಲ್ಲ ಸ್ಟೋರ್ ಮಾಡಕ್ಕೆ ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ತಗೊಂಡು ಹಾಕೊಳ್ತೀರಾ. ಆ ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ತಗೊಂಡು ಹಾಕೊಳ್ತೀರಲ್ಲ, ಇಟ್ಸ್ ಲೈಕ್ ಎ ಸಮ್ ಎಕ್ಸ್ಟರ್ನಲ್ ಡಿವೈಸ್ ಯು ಆರ್ ಅಟ್ಯಾಚಿಂಗ್ ಟು ಯುವರ್ PC. ನೀವು ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡಬಹುದು, ಪೆನ್ ಡ್ರೈವ್ ಕನೆಕ್ಟ್ ಮಾಡಬಹುದು, CD DVD ಇನ್ಸರ್ಟ್ ಮಾಡಬಹುದು. ಈ ತರ ಎಕ್ಸ್ಟರ್ನಲ್ ಡಿವೈಸಸ್ ಅಲ್ಲೂ ನಿಮ್ಮ ಕಂಪ್ಯೂಟರ್ ಅಲ್ಲಿರೋ ಕಂಟೆಂಟ್ಸ್ ಕಾಪಿ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಎಕ್ಸಾಂಪಲ್ ತಗೊಂಡೆ. 2 + 2 = 4 ಅಂತ. 2 + 2 = 4 ಅಂತ ಅದು ಹೇಗೆ ಪ್ರಾಸೆಸ್ ಮಾಡುತ್ತೆ? ರ್ಯಾಮ್ ಬೇಸಿಸ್ ಮೇಲೆ ನೀವು ಮೊಬೈಲ್ಸ್ ಪರ್ಚೇಸ್ ಮಾಡೋದು. ಅಫ್ಕೋರ್ಸ್ ಈವನ್ ಕಂಪ್ಯೂಟರ್ಸ್ ಆಲ್ಸೋ ರ್ಯಾಮ್ ಬೇಸಿಸ್ ಮೇಲೆ ಅದು ಸ್ಪೀಡ್ ಡಿಸೈಡ್ ಆಗುತ್ತೆ. ರ್ಯಾಮ್ ಇಸ್ ಎ ಮೆಮೊರಿ.
ರಾಮ್ ಇಸ್ ಆಲ್ಸೋ ಎ ಮೆಮೊರಿ. ರಾಮ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಎಲ್ಲ ನಿಮ್ಮ ವಿಡಿಯೋಸ್ ಫೋಟೋಸ್ ಎಲ್ಲ ಅದರಲ್ಲಿ ಕಾಪಿ ಮಾಡಿ ಇಡ್ಬೋದು. ಹಾರ್ಡ್ ಡಿಸ್ಕ್ ಅಂತ ಒಂದು ಹಾರ್ಡ್ ಡಿಸ್ಕ್ ಕಾಂಪೋನೆಂಟ್ ಇರುತ್ತೆ CPU ನಲ್ಲಿ. ಇಟ್ ಸ್ಟೋರ್ಸ್ ಆಲ್ ದೀಸ್ ಫೈಲ್ಸ್. ಸೇವ್ ಮಾಡಿದ ತಕ್ಷಣ ನೀವು ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಹಾರ್ಡ್ ಡಿಸ್ಕ್ ಒಳಗೆ ಕೂತ್ಕೊಳ್ಳುತ್ತೆ. ಈ ರ್ಯಾಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಾನು ಆಗ್ಲೇ ತಗೊಂಡಿರೋ ಎಕ್ಸಾಂಪಲ್ ಅಲ್ಲಿ 2+2 ಅಂದ್ರೆ, ಈಗ ನೀವು ಕ್ಯಾಲ್ಕುಲೇಟರ್ ಆಪ್ ಓಪನ್ ಮಾಡಿ, PC ನಲ್ಲೂ ಇರುತ್ತೆ ಕ್ಯಾಲ್ಕುಲೇಟರ್ ಆಪ್, ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಂತೂ ಯೂಸ್ ಮಾಡೇ ಇರ್ತೀರಾ. 2 ಅಂತ ನೀವು ಜಸ್ಟ್ ಅದು ಕೀಬೋರ್ಡ್ ಇಂದ ಪ್ರೆಸ್ ಮಾಡ್ತೀರಾ. 2 ಅಂತ ಒಂದು ನಂಬರ್. ಆ 2 ಅನ್ನೋ ನಂಬರು ರ್ಯಾಮ್ ಅಲ್ಲಿ ಮೆಮೊರಿ ಲೊಕೇಶನ್ ಅಲ್ಲಿ ಒಂದು ಸ್ಪೇಸ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಪ್ಲಸ್ ಅಂತ ನೆಕ್ಸ್ಟ್ ಪ್ರೆಸ್ ಮಾಡ್ತಿರಲ್ಲ, ಆ ಪ್ಲಸ್ ಅನ್ನೋ ಆಪರೇಟರ್ ಅಲ್ಲಿ ಸ್ಟೋರ್ ಆಗತ್ತೆ. ನಾನು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ 2+ ಅಂತ ಹೇಳ್ತಾ ಇರೋದು. ಸಿಸ್ಟಮ್ ಅದನ್ನ ಮೆಷಿನ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಇನ್ ದಿ ಫಾರ್ಮ್ ಆಫ್ 0s and 1s ವಿತ್ ಎ ಬೈನರಿ ಲ್ಯಾಂಗ್ವೇಜ್. ನೆಕ್ಸ್ಟ್ ಇನ್ನೊಂದು ನಂಬರ್ 2 ಅನ್ನೋದನ್ನು ನಾನು ಕೀಬೋರ್ಡ್ ಇಂದ ಪ್ರೆಸ್ ಮಾಡ್ತೀನಿ. ಆ 2 ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ 2+2 ಏನಾಯ್ತು, 4 ಅಂತ ರಿಸಲ್ಟ್ ರ್ಯಾಮ್ ಅಲ್ಲೇ ಕೂತ್ಕೊಳ್ಳುತ್ತೆ. ಇದೆಲ್ಲಾನು ಮೆಮೊರಿ ಲೊಕೇಶನ್ಸ್ ಡಿವೈಡ್ ಆಗಿರುತ್ತೆ. ಮೆಮೊರಿ ಲೊಕೇಶನ್ಸ್ ಆಗಿ ರ್ಯಾಮ್ ಅನ್ನೋ ಒಂದು ಮೆಮೊರಿ ಅಲ್ಲಿ ಸ್ಟೋರ್ ಆಗುತ್ತೆ. ಆ 4 ಅದನ್ನು ಅಷ್ಟೇ ಬೈನರಿ ಲ್ಯಾಂಗ್ವೇಜ್ ಅಥವಾ ಮೆಷಿನ್ ಲ್ಯಾಂಗ್ವೇಜ್ ಅಲ್ಲೇ ಸ್ಟೋರ್ ಆಗಿರುತ್ತೆ. ಆದ್ರೆ ಅದು ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಇದ್ರೆ ನನಗೆ ಅರ್ಥ ಆಗಲ್ಲ. 4 ಮೀನ್ಸ್ 1001 ಅಂತ ಏನೋ ಬರುತ್ತೆ ಬೈನರಿ ಲ್ಯಾಂಗ್ವೇಜ್ ಅಲ್ಲಿ. 1001 ಅಂತಂದ್ರೆ ಬಿಟ್ 1 ಇಸ್ ಆನ್, ಬಿಟ್ 0s ಆರ್ ಆಫ್. ಈ ರೀತಿ ಆನ್ ಆಫ್ ಬೇಸಿಸ್ ಮೇಲೆ ಕಂಪ್ಯೂಟರ್ ವರ್ಕ್ ಆಗ್ತಿರುತ್ತೆ. ಮೆಮೊರಿ ಲೊಕೇಶನ್ಸ್ ಒಂದು ಆಕ್ಟಿವೇಟ್ ಆಗುತ್ತೆ, ಇನ್ನೊಂದು ಡಿಆಕ್ಟಿವೇಟ್ ಆಗುತ್ತೆ, ಈ ರೀತಿ ವರ್ಕ್ ಆಗ್ತಿರುತ್ತೆ. ಬಟ್ ನನಗೆ ಸ್ಕ್ರೀನ್ ಮೇಲೆ 4 ಅಂತ ಕಾಣಿಸುತ್ತೆ. ನಂಗೆ ಅದೇ ಬೇಕಾಗಿರೋದು. ಈಗ ಸಪೋಸ್ ನನ್ಗೆ ಏನು ನಾಲೆಡ್ಜ್ ಇಲ್ಲ ಕಂಪ್ಯೂಟರ್ಸ್ ಬಗ್ಗೆ, ನಾನು ಏನ್ ಮಾಡ್ತೀನಿ, 2+2 ರಿಸಲ್ಟ್ ನನಗೆ ಬೇಕು. 2+2 ಎಷ್ಟು ರಿಸಲ್ಟ್ ಕೊಡುತ್ತೆ ಅಂತ ಚೆಕ್ ಮಾಡ್ಬೇಕಂದ್ರೆ ನಾನು ಜಸ್ಟ್ ಆಸ್ ಎ ಕಂಪ್ಯೂಟರ್ ಇಲಿಟರೇಟ್ ಪರ್ಸನ್, ಯಾರೋ ಒಬ್ರು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ದಾರೆ, 2+2 ಅಂತ ಪ್ರೆಸ್ ಮಾಡ್ತಾರೆ, 4 ಅಂತ ಸ್ಕ್ರೀನ್ ಮೇಲೆ ಬಂತು. ಬಟ್ ಇಂಟರ್ನಲ್ಲಿ ರ್ಯಾಮ್ ಏನ್ ಮಾಡ್ತಾ ಇರುತ್ತೆ, ಒಂದೊಂದೇ ನಂಬರ್ ನೀವು ಆಗ್ತಾ ಇರೋದು ತಗೊಂಡು ಮೆಷಿನ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡಿಕೊಂಡು ರಿಸಲ್ಟು ಮೆಷಿನ್ ಲ್ಯಾಂಗ್ವೇಜ್ ಅಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಆದ್ರೆ ನಿಮ್ಗೆ ಯಾವಾಗ ಸ್ಕ್ರೀನ್ ಮೇಲೆ ಬರುತ್ತೆ, ಅದು ಅದಕ್ಕೆ ಮೆಷಿನ್ ಲ್ಯಾಂಗ್ವೇಜ್ ಗೊತ್ತಿದೆ ಅಂತ ಅದ್ರ ಲ್ಯಾಂಗ್ವೇಜ್ ಇಂದ ನಮ್ಗೆ ಅದು ಇರಿಟೇಟ್ ಮಾಡಲ್ಲ. ಅದು ನಮ್ಗೆ 4 ಅನ್ನೋ ಒಂದು ನಾವು ಹ್ಯೂಮನ್ ಬೀಯಿಂಗ್ಸ್ ರೆಕಾಗ್ನೈಸ್ ಮಾಡೋ ಒಂದು ನಂಬರ್ 4 ನ ಸ್ಕ್ರೀನ್ ಮೇಲೆ ಇಡುತ್ತೆ. ಸೊ ನಾವು ವಿ ಆರ್ ಹ್ಯಾಪಿ, 4 ಅಂತ ರಿಸಲ್ಟ್ ಬಂದಿದೆ, ಓ ಇಟ್ಸ್ ಕರೆಕ್ಟ್, ಈ ಆಪ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ, ಇಟ್ಸ್ ಎ ಸಿಂಪಲ್ ಎಕ್ಸಾಂಪಲ್ ಅಂತ ನಾವು ಅನ್ಕೊಳ್ತೀವಿ. ಬಟ್ ಇಂಟರ್ನಲ್ಲಿ ಇಷ್ಟೆಲ್ಲ ಕೆಲಸ ಆಗ್ತಾ ಇರುತ್ತೆ. ಇದು ಏನಕ್ಕೆ ಅಂದ್ರೆ ರ್ಯಾಮ್ ಅನ್ನೋ ಒಂದು ಸ್ಟೋರೇಜ್ ಕೆಪಾಸಿಟಿ ಫೀಚರ್ ಇಂದ ಆಗ್ತಾ ಇರೋದು. ನೆಕ್ಸ್ಟ್ ಆಟೋಮೆಟಿಕ್ ಆಗಿ ಅದ್ರ ಕೆಲಸ ಅದನ್ನ ಮಾಡ್ಕೊಳ್ತಾ ಹೋಗ್ತಿರುತ್ತೆ ವಿತೌಟ್ ಎನಿ ಹ್ಯೂಮನ್ ಇಂಟರ್ವೆನ್ಷನ್ ಆರ್ ಹ್ಯೂಮನ್ ಅಸಿಸ್ಟೆನ್ಸ್. ನಾನು ಅದೇ ಹೇಳಿದ್ದು, ರೋಬೋಟ್ಸ್ ಅನ್ನೋದು ಕಂಪ್ಯೂಟರ್ಸ್. ಆ ರೋಬೋಟ್ಸ್ ಕೆಲವೊಂದು ಕಡೆ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲ್ಲಿ ಅಥವಾ ಹೋಟೆಲ್ಸ್ ಅಲ್ಲಿ ಕೆಲವೊಬ್ರು ಆ ಮೆಷಿನ್ ಇಟ್ಕೊಂಡಿದ್ರೆ ಅದು ವೇಟರ್ ಹೇಗೆ ವರ್ಕ್ ಮಾಡ್ತಾನೆ ಅದೇ ರೀತಿ ಟೇಬಲ್ ಹತ್ರ ಹೋಗಿ ಆರ್ಡರ್ ಏನು ಎಂಟ್ರಿ ಮಾಡಿದ್ದಾರೆ ತನ್ನ ಒಂದು ರೊಬೋಟಿಕ್ ಮೆಷಿನ್ ಅಲ್ಲಿ, ಆ ಆರ್ಡರ್ ನ ಅದು ಅಕ್ಸೆಪ್ಟ್ ಮಾಡಿಕೊಂಡು ಕಿಚನ್ಗೆ ಹೋಗಿ ಆ ಪರ್ಟಿಕ್ಯುಲರ್ ಡಿಶ್ ನ ಕಲೆಕ್ಟ್ ಮಾಡಿಕೊಂಡು ಪರ್ಟಿಕ್ಯುಲರ್ ಟೇಬಲ್ ನಂಬರ್ ಹತ್ರನೇ ಬಂದು ಆ ಡಿಶ್ ನ ಅದು ಪ್ಲೇಸ್ ಮಾಡಿ ಹೋಗುತ್ತೆ. ಯಾವುದೋ ಒಂದು ಹೋಟೆಲ್ ಅವರು ಈ ರೊಬೋಟಿಕ್ ಟೆಕ್ನಾಲಜಿ ಇಟ್ಕೊಂಡಿದ್ರು. ಇಷ್ಟು ಅಡ್ವಾನ್ಸ್ಡ್ ಆಗಿದೆ. So this is the 7th feature, that is automatic. The features are speed, accuracy, diligence, reliability, versatility, storage capacity, automatic. These are all the, you have some more features,
ಬಟ್ ಒಂದು 7 ಫೀಚರ್ಸ್ ನೀವು ತಿಳ್ಕೊಂಡಿದ್ರೆ ಸಾಕು, ನಿಮ್ಮ ಕಂಪ್ಯೂಟರ್ ಮೆಷಿನ್ ಇಷ್ಟು ಆಟೋಮೆಟಿಕ್ ಆಗಿ ವರ್ಕ್ ಮಾಡುತ್ತೆ. ಥ್ಯಾಂಕ್ ಯು ಆಲ್.